ನಾವ್ ಭೂಮಿ ಕೊಡಲ್ಲ ಕಣಪ್ಪ, ಕೊಡಲ್ಲ. ಕೊಡಲ್ಲ. ಅಮ್ಮ ಯಾರ್ದ್ ಬಿಲ್ಡಿಂಗ್ ಇದೆ? ಯಾರು ರಾಜಕಾರಣಿ ಇದೆ? ಯಾರ್ದಿದು? ನಮ್ ರೈತರು ಕಣಪ್ಪ. ರೈತರದು. ರೈತರು ಈ ತರ ಓ, ಕಟ್ಟಬಹುದು? ನಾವ್ ಇನ್ನ ಐದ್ ಕಟ್ತೀವಿ, ಇನ್ನೂ ಐದು ಕಟ್ತೀರಾ? 5 ಕಟ್ತೀವಿ. ನಾವ್ ಸಂಪಾದನೆ ಮಾಡಿ ನೋಡ್ ರೇಷ್ಮೆ ಬೆಳಿತೀವಿ, ಅಡಕೆ ಹಾಕಿದೀವಿ, ತೆಂಗ್ ಹಾಕಿದೀವಿ, ಸಪೋಟ ಹಾಕಿದೀವಿ, ಮಾವಿನ ಮರ ಅವೆ, ಎಲ್ಲಾ ಪ್ರತಿ ಒಂದು ಅದೇ. ದುಡ್ಡಿಗೆ ಆಸೆ ಪಡಲ್ಲ? ನಮ್ಗ್ ದುಡ್ಡು ಬೇಡ ಕಣಪ್ಪ, ನಾವ್ ಸಂಪಾದನೆ ಮಾಡ್ತೀವಿ. ನೋಡಿದೀರಾ ದುಡ್ಡು ಆಲ್ರೆಡಿ? ಓ, ನಾವ್ ನೋಡಿದೀವಿ. ನಾವು ಜಮೀನ್ ತೆಗ್ದಿದೀವಿ, ಮನೆ ಕಟ್ಟಿದೀವಿ, ಮಕ್ಳಿಗೆ ಮದುವೆ ಮಾಡಿದೀವಿ, ಎಲ್ಲ ಮಾಡಿದೀವಿ. ನಾವೇನ್ ಅವ್ರು ಕೊಡೋ ದುಡ್ಡಲ್ಲೇ ನಾವ್ ಮಾಡ್ಬೇಕಾಗಿಲ್ಲ ಕೋಟಿ ಕಣಪ್ಪ. ಕೊಟ್ರು ನೀವು ಕೇರ್ ನಾವ್ ಮಾಡಲ್ಲ? ಕೋಟಿ ಕೊಟ್ರು ಕೊಡಲ್ಲ, ನಾವ್ ಪ್ರಾಣ ಬಿಟ್ಟೆವು, ಭೂಮಿ ಕೊಡಲ್ಲ. ಪ್ರಾಣ ಬಿಡ್ತೀರಾ? ಪ್ರಾಣ ಬಿಟ್ಬಿಡ್ತೀವಿ ಕಣಪ್ಪ. ಇದು ರೈತರದ ಇದು? ನಮ್ ರೈತರದೇನೆ. ನೋಡಿ ಸ್ನೇಹಿತರೆ, ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಇಲ್ಲಿ 2 ಕೋಟಿ ಕೊಡ್ತೀನಿ ಅಂತ ಹೇಳಿ ಏನ್ ಸರ್ಕಾರ ಆಮಿಷ ಹುಟ್ಟಿದ್ಯಲ್ಲ, ಅಂದ್ರೆ ರೈತರಿಗೆ ಆಸೆ ಹುಟ್ಟಿಸಿದಲ್ಲ. ಯಾವ ಆಸೆ ಹುಟ್ಟಿಸಿದ್ರು ಕೂಡ ಇಲ್ಲಿ ರೈತರು ನಾವು ಪ್ರಾಣ ಬಿಡ್ತೀವಿ, ಆದ್ರೆ ಭೂಮಿ ಮಾತ್ರ ಬಿಡೋದಿಲ್ಲ ಎನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವ್ದೋ ಒಂದು ಫಿಲಿಮ್ ಅಲ್ಲಿ ಎಸ್ ನಾರಾಯಣ್ ಸರ್ ಡೈರೆಕ್ಷನ್, ವಿಷ್ಣುವರ್ಧನ್ ಸರ್ ಅಲ್ಲಿ ಆ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತದ್ದು. ಬಹುಶಃ ದಿಗ್ಗಜರು ಅಂತ ಅನ್ಸುತ್ತೆ. ಹೇಳ್ತಾರೆ, ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ, ಕೋಟಿನ ನಮ್ಮ ಪೂರ್ವಜರು ಪುಟ್ಗೋಸಿನಲ್ಲಿ ಇಟ್ಕೊಂಡು ತಿರ್ಗಾಡಿರುವಂತ ಜನ ನಾವು ಅಂತೇಳಿ. ಸೊ ಇಲ್ಲಿನ ರೈತರು ಕೂಡ ಹಂಗೆ ಹೇಳ್ತಾ ಇರುವಂತದ್ದು.